ಧರ್ಮಸ್ಥಳದ ಬಂಗ್ಲಗುಡ್ಡದ ಅಸ್ಥಿಪಂಜರ ಪತ್ತೆ ಕೇಸ್ ಮಹಜರು ಹಿನ್ನೆಲೆ ಇಂದು ದೂರು ನೀಡಲಿರುವಂತಹ ಎಸ್ಐಟಿ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸಿರುವಂತಹ ಎಸ್ಐಟಿ ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರ ಪತ್ತೆ ಕೇಸ್ ಸಂಬಂಧಿಸಿದಂತೆ ಮಹಜರು ಹಿನ್ನೆಲೆ ಇಂದು ದೂರು ನೀಡಲಿರುವಂತಹ ಎಸ್ಐಟಿ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸಿರುವಂತಹ ಎಸ್ಐಟಿ ಈಗಾಗಲೇ ಯುಡಿಆರ್ ಪ್ರಕರಣ ದಾಖಲಿಸಿರುವಂತಹ ಎಸ್ಐಟಿ ಯುಡಿಆರ್ ಪ್ರಕರಣ ದಾಖಲಿಸಲು ಎಸ್ಐಟಿ ಈಗ ತಯಾರಿ ನಡೆಸಿಕೊಳ್ತಾ ಇದೆ. ಅಸ್ಥಿಪಂಜರಗಳು ಯಾರದ್ದೆಂಬುದು ಗುರುತು ಪತ್ತೆಗೆ ಈಗ ದೂರು ನೀಡಿರುವಂತದ್ದು. ಧರ್ಮಸ್ಥಳದ ಬಂಗ್ಲಗುಡ್ಡದ ಅಸ್ಥಿಪಂಜರ ಪತ್ತೆ ಕೇಸ್ಗೆ ಈಗ ಮಹಜರು ಹಿನ್ನೆಲೆ ಇಂದು ದೂರು ನೀಡಿರುವಂತಹ ಎಸ್ಐಟಿ ದೂರನ್ನ ಈಗ ನೀಡುತ್ತೆ. ಎಸ್ಐಟಿ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸಿರುವಂತಹ ಎಸ್ಐಟಿ ಈಗ ಯುಡಿಆರ್ ಪ್ರಕರಣದಲ್ಲಿ ದಾಖಲಿಸಲು ಎಸ್ಐಟಿ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಅಸ್ಥಿಪಂಜರದ್ದು ಯಾರದ್ದು ಎಂಬ ಗುರುತಿಗೆ ಪತ್ತೆಗೆ ಗುರುತು ಹಚ್ಚಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈಗ ದೂರನ್ನ ನೀಡ್ತಾ ಇರುವಂತದ್ದು. ಧರ್ಮಸ್ಥಳ ಕೇಸ್ ಬಹುತೇಕ ಡೇ ಬೈ ಡೇ ಟ್ವಿಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ. ಒಂದಾದ ಮೇಲೊಂದು ಬುರುಡೆಗಳ ಪತ್ತೆ ಆಗುತ್ತೆ. ಇನ್ನೂ ಕೆಲವರು ಬುರುಡೆಯನ್ನ ಪತ್ತೆ ಹಚ್ಚಕ್ ಹೋದ್ರು ಪತ್ತೆ ಆಗಲ್ಲ. ಆದ್ರೆ ಈಗ ಬುರುಡೆಗಳು ಏನ್ ಪತ್ತೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿದೆ ಎಸ್ಐಟಿ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರ ಪತ್ತೆ ಕೇಸ್ಗೆ ಸಂಬಂಧಿಸಿದಂತೆ ಈಗ ಮಹಜರು ಹಿನ್ನೆಲೆ ದೂರನ್ನ ನೀಡಿದೆ ಎಸ್ಐಟಿ. ಮಹೇಶ್ ತಿಮರೋಡಿ ಮತ್ತು ಮತ್ತೆ ನೋಟಿಸ್. ಉಜ್ರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಮತ್ತೆ ವಿಚಾರಣೆಗೆ ಹಾಜರಾಗಲು ಈಗ ನೋಟಿಸ್ ನೀಡಿದ್ದಾರೆ. ನಾಡಿದ್ದು ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿದ್ದಾರೆ. ತಿಮರೋಡಿ ಇಲ್ಲದ ಕಾರಣಕ್ಕೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ ಪೊಲೀಸರು. ಮಹೇಶ್ ತಿಮರೋಡಿಗೆ ಮತ್ತೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಉಜಿರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದ್ದು ನಾಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. ತಿಮರೋಡಿ ಇಲ್ಲದ ಕಾರಣಕ್ಕೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ ಪೊಲೀಸರು. ನಾಡಿದ್ದು ವಿಚಾರಣೆ ಹಾಜರಾಗಲು ಸೂಚನೆಯನ್ನ ಈಗ ನೀಡಿದ್ದಾರೆ. ತಿಮರೋಡಿ ಇಲ್ಲದ ಕಾರಣಕ್ಕೆ ನೋಟಿಸ್ ಅನ್ನ ಪೊಲೀಸರು ಅವರ ಮನೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಮಹೇಶ್ ತಿಮರೋಡಿಗೆ ಮತ್ತೆ ಈಗ ನೋಟಿಸ್ ಜಾರಿಯಾಗಿರುವಂತದ್ದು. ಅವರ ಉಜ್ರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದವಂತೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಈಗ ತಿಮರೋಡಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮಹೇಶ್ ತಿಮರೋಡಿಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡಲಾಗಿದೆ. ಉಜ್ರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿತ್ತು. ಮತ್ತೆ ಅವರನ್ನ ಈಗ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ನಾಡಿದ್ದು ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ. ತಿಮರೋಡಿ ನಿವಾಸ ಆಗಿರುವಂತಹ ಉಜ್ರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಹಾಗಾಗಿ ಮತ್ತೆ ಇವರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯ ಬೆನ್ನಲ್ಲೇ ನಾಡಿದ್ದು ವಿಚಾರಣೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ತಿಮರೋಡಿ ನಿವಾಸದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾದಂತಹ ಬೆನ್ನಲ್ಲೇ ಅವರಿಗೆ ನಾಡಿದ್ದು ವಿಚಾರಣೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ತಿಮರೋಡಿಯವರು ನಿವಾಸದಲ್ಲಿ ಇಲ್ಲದ ಕಾರಣದಿಂದ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ ಪೊಲೀಸರು. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರ ಕೇಸ್ ಪತ್ತೆಯಾದ ಬೆನ್ನಲ್ಲೇ ಮಹೇಶ್ ತಿಮರೋಡಿಗೆ ಮತ್ತೊಂದು ಶಾಕ್ ನೀಡಿದೆ. ಬುರುಡೆ ಗ್ಯಾಂಗ್ನಲ್ಲಿ ಓರ್ವ ಆಗಿರುವಂತಹ ಮಹೇಶ್ ತಿಮರೋಡಿಗೆ ಈಗ ಮತ್ತೊಂದು ನೋಟಿಸ್ ಜಾರಿಯಾಗಿರುವಂತದ್ದು. ಉಜಿರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿರುವಂತಹ ಬೆನ್ನಲ್ಲೇ ಮತ್ತೆ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ.
ನೋಟಿಸ್ ಜಾರಿಯ ಬೆನ್ನಲ್ಲೇ ತಿಮರೋಡಿ ಮನೆಯಲ್ಲಿ ನಾಪತ್ತೆಯಾಗಿದ್ದು, ನಾಡಿದ್ದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿ ಸೂಚನೆಯನ್ನ ನೀಡಲಾಗಿದೆ. ಆದರೆ ತಿಮರೋಡಿ ಮನೆಯಲ್ಲಿ ನಾಪತ್ತೆ ಆಗಿದ್ದಾರೆ. ತಿಮರೋಡಿ ಅವರು ಮನೆಯಲ್ಲಿ ಇಲ್ಲದ ಕಾರಣ ಪೊಲೀಸರು ನೋಟಿಸ್ ಅನ್ನ ಅವರ ಮನೆಯ ಬಾಗಿಲಿಗೆ ಅಂಟಿಸಿ ಹೋಗಿರುವಂತದ್ದು. ಮಹೇಶ್ ತಿಮರೋಡಿಗೆ ಈಗ ಮತ್ತೊಂದು ಶಾಕ್. ಯಾಕಂದ್ರೆ ಅವರಿಗೆ ಮತ್ತೊಂದು ನೋಟಿಸ್ ಜಾರಿಯಾಗಿದೆ. ಉಜಿರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿರುವಂತಹ ಬೆನ್ನಲ್ಲೇ ಅವರನ್ನ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು.